ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೊರಟಿರೋದು ಚಿತ್ರದುರ್ಗಕ್ಕೆ. ಬನ್ನಿ ಹೋಗೋಣ. ಇವಾಗ ನಾವು ಇಲ್ಲಿ ಟ್ರಾವೆಲ್ ಮಾಡ್ತಿದ್ದೇವೆ. ಅಂದರೆ ಆಲ್ಮೋಸ್ಟು ಚಿತ್ರದುರ್ಗಕ್ಕೆ ನಾವು ಪಕ್ಕನೇ ಇದ್ವಿ ಇವಾಗ. ಸೊ ಇಲ್ಲಿ ನಮಗೆ ಹೋಗುವಾಗ ಹತ್ತಿರ ನಮಗೆ ಸ್ವಲ್ಪ ಬಾಯಾರಿಕೆ ಆಯಿತು. ಇಲ್ಲೇ ಪಕ್ಕದಲ್ಲಿ ನಮಗೆ ಎಳ್ನೀರು ನೋಡಲಿಕ್ಕೆ ಸಿಕ್ತು. ಅದೇ ಕುಡಿದು ಆಮೇಲೆ ಅಲ್ಲಿಂದ ಹೊರಟಿನ ಮುಂದೆ ನಾವು ಇಲ್ಲಿ ಚಿತ್ರದುರ್ಗ ಕೋಟೆ ನೋಡಿ ಕಾಣ್ತಿದ್ದೆ. ಇಲ್ಲೇ ಪಕ್ಕದಲ್ಲಿ ಬಂದ್ವಿ. ಇಲ್ಲೆಲ್ಲ ಜನ ಎಲ್ಲ ಸೇರಿದ್ದು ಏನಂತ ಗೊತ್ತಾಗಲಿಲ್ಲ. ಸೊ ಆಮೇಲೆ ಟಿಕೆಟ್ ಅಲ್ಲಿ ಕೊಡ್ತಿರ್ಲಿಲ್ಲ, ಯಾಕಂತ ಗೊತ್ತಿಲ್ಲ. ಆಮೇಲೆ ಎಲ್ಲ ಮಾತಾಡಿ ಹೇಳಿದಾಗ ಆನ್ಲೈನಲ್ಲಿ ಟಿಕೆಟ್ ಎಲ್ಲ ಮಾಡೋದು ಅಂತೇಳಿ. ಸೊ ನಾವು ಕೂಡ ಸ್ಕ್ಯಾನರ್ ಎಲ್ಲ ಓಪನ್ ಮಾಡಿ ಸ್ಕ್ಯಾನರಲ್ಲಿ ನಮಗೆ ಆಧಾರ್ ಕಾರ್ಡ್ ಎಲ್ಲ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ಮೇಲೆ ಎಷ್ಟು ಮಂದಿ ಇದ್ದೇವೆ ಅಂತೇಳಿ ಅದಕ್ಕೆ ಮಾಡಬೇಕು. ಅದರಲ್ಲಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಅದನ್ನು ಪೇಮೆಂಟ್ ಕೂಡ ಅದರಲ್ಲಿ ಮಾಡಬೇಕು ಆನ್ಲೈನಲ್ಲಿ. ಪೇಮೆಂಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಅಲ್ಲಿಗೆ ಒಳಗಡೆ ಎಂಟ್ರಿ ನಮಗೆ ಕೊಟ್ಟರು. ಹೊರಗಡೆ ನಾವು ಹೋಗ್ತಿದ್ದೇವೆ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಇದು ಮ್ಯಾಪು. ಅಂದರೆ ಇಲ್ಲಿ ಒಳಗಡೆ ಏನೇನಿದೆ, ಎಲ್ಲೆಲ್ಲಿಗೆ ಹೋಗ್ಬೋದು ಎಲ್ಲ ಇದರಲ್ಲಿ ಮ್ಯಾಪಲ್ಲಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಎಷ್ಟು ಇದೆ ಅದರಲ್ಲಿ ಅಂತ ನೋಡಿ 25 ಪ್ಲೇಸ್ ಎಲ್ಲ ಕಾಣ್ತಾ ಉಂಟು. ಆಮೇಲೆ ಮುಂದೆ ನಾವು ಹೊರಟು. ಇಲ್ಲಿ ಮುಂದೆ ಬಂದ ತಕ್ಷಣ ನಮಗೆ ಇಲ್ಲೊಂದು ದ್ವಾರ ಕಾಣಲಿಕ್ಕೆ ಸಿಕ್ತು. ದ್ವಾರ ಆಮೇಲೆ ಮುಂದೆ ಹೋದ ತಕ್ಷಣ ಇಲ್ಲಿ ಸ್ವಲ್ಪ ಅಂದರೆ ಓಪನ್ ಏರಿಯಾ ನಮಗೆ ನೋಡಲಿಕ್ಕೆ ಸಿಕ್ತು. ನೋಡಿ ಇಲ್ಲಿ ಬರೆದಿದ್ದಾರೆ ಒನಕ್ಕೆ ಓಬವ್ವ ಕಿಂಡಿ, ಏಕನಾಥೇಶ್ವರ ದೇವಾಲಯ ಇನ್ನೊಂದಿದೆ. ಹಾಗೆಯೇ ಮುಂದೆ ನಾವು ಇಲ್ಲಿ ನೋಡೋಣ ಅಂತ ಹೇಳಿ ಮುಂದೆ ಬಂದ್ವಿ. ಇನ್ನೊಂದು ಇಲ್ಲಿ ನಮಗೆ ದ್ವಾರ ಕಾಣಲಿಕ್ಕೆ ಸಿಕ್ತು, ದೊಡ್ಡದಿದೆ, ಅಲ್ಲಿ ಕಲ್ಲಿಂದೆಲ್ಲ ಮಾಡಿತ್ತು. ಹಾಗೆಯೇ ಇಲ್ಲಿ ಸ್ವಲ್ಪ ಕೂರ್ಲಿಕ್ಕೆಲ್ಲ ಜಾಗ ಎಲ್ಲ ಇತ್ತು. ತುಂಬ ಮಂದಿ ಎಲ್ಲ ಸುಸ್ತಾಗಿ ಸ್ವಲ್ಪ ಕೂತರು. ಹಾಗೆ ಮುಂದೆ ಬಂದ ತಕ್ಷಣ ನಮಗೆ ಒಂದು ಗಣಪತಿದು ದೇವಾಲಯ ನೋಡಲಿಕ್ಕೆ ಸಿಕ್ತು. ಆಮೇಲೆ ಇಲ್ಲಿ ಏನೋ ಬರೆದಿದ್ದಾರೆ, ಅದಕ್ಕೆ ನೋಡಲಿಕ್ಕೆ ಬಂದೆ ನಾನು. ಇಲ್ಲಿ ಅಂದರೆ ಗರಡಿ ಮನೆ ಅದರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಹಾಗೆ ಇಲ್ಲಿ ನಾನು ಹೇಳಿದಾಗೆ ದೇವಾಲಯಕ್ಕೆ ಬಂದು ಇಲ್ಲಿ ಸ್ವಲ್ಪ ನಾವು ಪ್ರಾರ್ಥನೆ ಎಲ್ಲ ಮಾಡಿ ಆಮೇಲೆ ಇಲ್ಲಿಂದ ನಾವು ಹೊರಟ್ವಿ. ಇಲ್ಲಿ ತುಂಬಾ ಬಿಸಿಲಿತ್ತು. ಹಾಗೆಯೇ ಇಲ್ಲಿ ತುಂಬ ಮಂಗಗಳಿದೆ. ಅಂದರೆ ಏನಾದರೂ ಪ್ಲಾಸ್ಟಿಕ್ ಅಥವಾ ಏನಾದರೂ ತಿಂಡಿಯನ್ನು ಇಟ್ಕೊಂಡ್ರೆ ಎಳ್ದಾಡ್ತದೆ. ಸುತ್ತ ತುಂಬ ಜಾಗ ಎಲ್ಲ ಇದೆ ನೋಡ್ಲಿಕ್ಕೆ ಕೂಡ. ನಮಗೇನು ಹೊಸ್ತೆ, ಅಂದರೆ ಇಲ್ಲೆಲ್ಲ ಬರಲಿಲ್ಲ ನಾವು. ಇಲ್ಲೊಂದು ನಮಗೆ ಒಂದು ಪ್ಲೇಸ್ ಸಿಕ್ತು. ಹಾಗೆ ಇಲ್ಲಿ ಸ್ವಲ್ಪ ಒಂದು 2-3 ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡ್ವಿ, ಯಾಕಂದರೆ ಒಳ್ಳೆಯ ಜಾಗ ಕೂಡ. ಹಾಗೆ ಇಲ್ಲಿ ನಿಂತು ಇದರಲ್ಲೆಲ್ಲ ಫೋಟೋಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ತೆಗೆದಿದ್ರು. ನಾನು ಕೂಡ ಹಾಗೇನೇ ನಿಂತೆ. ಅಲ್ಲಿ ನಿಂತು ನೋಡಿ ಮುಂದ್ಗಡೆ ಕಾಣ್ತಾ ಉಂಟು, ಈ ಬೆಟ್ಟದ ಮೇಲೆಲ್ಲ ಹೋಗ್ತಿದ್ದಾರೆ, ಚಿಕ್ಕದಾಗಿ ಕಾಣ್ತಾ ಉಂಟು. ಇಲ್ಲಿ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡು ಆಮೇಲೆ ಮುಂದೆ ಬಂದ್ವಿ. ಇಲ್ಲಿ ತುಂಬ ಒಳ್ಳೆಯದಿದೆ ಜಾಗ ಕೂಡ. ಹಾಗೆಯೇ ಹಳೆ ಕಾಲದೆಲ್ಲ ನೋಡಲಿಕ್ಕೆಲ್ಲ ತುಂಬಾ ಖುಷಿ. ಹಾಗೆ ಇಲ್ಲೂ ಒಂದು ದೇವಾಲಯ ನಮಗೆ ನೋಡಲಿಕ್ಕೆ ಸಿಕ್ತು. ಅದರ ಒಳಗಡೆ ಕೂಡ ನಾವು ಹೋಗಿ ಬಂದ್ವಿ. ಇಲ್ಲಿ ನೋಡಿ ಕಾಣ್ತಾ ಉಂಟು, ಇಲ್ಲಿ ಬರೆದಿದ್ದಾರೆ ನೋಡಿ, ಸಂಪಿಗೆ ಸಿದ್ದೇಶ್ವರ ದೇವಾಲಯ ಅಂತೇಳಿ. ಇದನ್ನೆಲ್ಲ ನೋಡಿದಾದ್ಮೇಲೆ ನಾವು ಇಲ್ಲಿಂದ ಮೇಲ್ಗಡೆ ಹೊರಟ್ವಿ. ನೋಡಬೇಕು ಇನ್ನು ಯಾವ ಥರ ಇದೆ ಅಂತ ಮೇಲ್ಗಡೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಜಾಗ ಕೂಡ ತುಂಬ ಒಳ್ಳೆಯದಿದೆ, ಅಂದರೆ ಗುಹೆ ಥರ ಇದೆ. ಇಲ್ಲಿ ಓಪನ್ ಏರಿಯಾ, ಅಲ್ಲಿಂದ ಬರಲಿಕ್ಕೆ ಮಾತ್ರ ಸ್ವಲ್ಪ ಗುಹೆ ಥರ. ಮೇಲ್ಗಡೆ ಕಾಣ್ತುಂಟು ನೋಡಿ, ತುಂಬ ಮಂದಿ ಎಲ್ಲ ಮೇಲ್ಗಡೆ ಎಲ್ಲ ಹೋಗ್ತಿದ್ದಾರೆ. ಇನ್ನು ನೋಡಬೇಕು. ನಾವು ಕೂಡ ಎಲ್ಲ ಹತ್ತಿದ್ವಿ. ತುಂಬಾ ಕಷ್ಟ ಇದೆ, ಯಾಕಂದರೆ ಈ ಒಂದು ಚಿಕ್ಕ ಜಾಗ ಅಂದರೆ ಬಿದ್ದರೆ ಕೆಳಗಡೆ ಆ ಥರ ಇದೆ. ಫುಲ್ ಅಂದರೆ ಅಪ್ಪು ಥರ ಇದೆ. ಅದನ್ನೆಲ್ಲ ಹತ್ತಿ ಕೊನೆಗೂ ನಾವು ಇಲ್ಲಿ ಮೇಲ್ಗಡೆ ಬಂದು ರೀಚ್ ಆದ್ವಿ. ತುಂಬಾ ಕಷ್ಟ. ಇನ್ನು ಇಳಿಬೇಕು ಯಾವ ಥರ ಗೊತ್ತಿಲ್ಲ. ಈ ಜಾಗದಲ್ಲೆಲ್ಲ ಶೂಟಿಂಗ್ ಎಲ್ಲ ಆಗಿತ್ತು, ಅಂದರೆ ರಾಮಾಚಾರಿ ಮೂವಿದೆಲ್ಲ ಒಂದು ಶೂಟಿಂಗ್ ಎಲ್ಲ ಆಗಿತ್ತು. ಅದನ್ನೆಲ್ಲ ನಾವು ನೋಡಿದ್ವಿ ಉಂಟಾ ಅಂತೇಳಿ. ಆಮೇಲೆ ಇಲ್ಲಿ ಕೇಳಿದ ತಕ್ಷಣ ಹೇಳಿದರು ನಮಗೆ, ಅದು ಅಂದರೆ ಆ ಮೂವಿಗೋಸ್ಕರ ಸ್ವಲ್ಪ ಮಾಡಿ ಆಮೇಲೆ ತೆಗೆದಿದ್ದಾರೆ ಅಂತ ಹೇಳಿದರು ಕೇಳಿದಾಗ. ನಮಗೂ ಕರೆಕ್ಟ್ ಗೊತ್ತಿಲ್ಲ. ಆಮೇಲೆ ಸುತ್ತಮುತ್ತಲ್ಲಿ ಕಾಣ್ತಾ ಉಂಟು, ಇಲ್ಲಿ ಸ್ವಲ್ಪ ಎಲ್ಲ ನುಗ್ಕೊಂಡು ಎಲ್ಲ ಕೆಲವೊಂದು ಕ್ಯಾಪ್ಚರನ್ನು ಮಾಡಿದ್ವಿ. ಮತ್ತು ಈ ಜಾಗದಲ್ಲ ಸ್ವಲ್ಪ ನೀರೆಲ್ಲ ನೋಡಲಿಕ್ಕೆ ಸಿಕ್ತು. ಆಮೇಲೆ ಕೊನೆಗೂ ನಾವು ಇಳಿಲಿಕ್ಕೆ ಬಂದ್ವಿ. ಎಲ್ಲ ನೋಡಿದೆ ಆದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇಳಿತಿದ್ದಾರೆ ನೋಡಿ, ಕಾಣ್ತಾ ಉಂಟು. ಅಂದರೆ ತುಂಬ ತಮಾಷೆಯಾಗಿ ಇಳಿದಿದ್ದೆ, ಯಾಕಂದರೆ ಲುಂಗಿ ಎಲ್ಲ ಹಾಕ್ಕೊಂಡೆಲ್ಲ ಇಳಿದ್ರು. ನಾನು ಕೂಡ ಇಲ್ಲಿ ಸ್ವಲ್ಪ ಅರ್ಧಕ್ಕೆ ಬಂದು ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿದೆ. ಸ್ವಲ್ಪ ಹೊತ್ತು ಕೂತೆ, ಯಾಕಂದರೆ ಕಷ್ಟ ಇತ್ತು ನನಗೆ. ಚಿಂತೆ ಇದ್ದದ್ದು ಕೆಳಗಡೆ ಹೋಗ್ಲಿಕ್ಕೆ, ಅದೊಂದೇ ಒಂದು ಚಿಂತೆ. ಯಾಕಂದರೆ ತುಂಬ ಕಷ್ಟದ ಜಾಗ ಅದು. ಅದರಲ್ಲಿ ಬಿದ್ದರೆ ಎಲ್ಲ ಮತ್ತು ಗೋವಿಂದ ಹೇಳಲಿಕ್ಕೇನಿಲ್ಲ. ಯಾಕಂದರೆ ಇಲ್ಲಿ ಸೆಲ್ಫ್ ಧೈರ್ಯದ ಮೇಲೆ ಹೋಗಬೇಕು. ಯಾಕಂದರೆ ನಮ್ಮ ಧೈರ್ಯದಲ್ಲಿ ನಾವು ಮೇಲ್ಗಡೆ ಹತ್ತಬೇಕು. ಕೆಳಗಡೆ ಬಿದ್ದರೆ ಯಾರು ರೆಸ್ಪಾನ್ಸಿಬಿಲಿಟಿ, ಯಾಕಂದರೆ ನಮ್ಮ ಧೈರ್ಯದಲ್ಲಿ ನಾವು ಮೇಲೆ ಬಂದಿರೋದು. ಹಾಗೆಯೇ ನಾವು ಇಲ್ಲಿಂದ ಮತ್ತೆ ಹೊರಟ್ವಿ. ಹಾಗೆ ಅಲ್ಲಿ ತುಂಬ ನೋಡಿ ಕಾಣ್ತಾ ಉಂಟು, ಅಲ್ಲಿ ತುಂಬ ವಯಸ್ಸಾದವರೆಲ್ಲ ಹತ್ಕೊಂಡು ಬಂದಿದೆ. ನಾವು ಏನಿಲ್ಲ ಅವ್ರ ಮುಂದೆ, ಯಾಕೆಂದರೆ ಆ ಏಜಲ್ಲಿ ನಾವು ಇಷ್ಟು ಕೂಡ ಬರಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು. ನೋಡಿ ಇದು ತುಂಬ ಕಷ್ಟ ಇದೆ ನೋಡಿ, ಫುಲ್ಲು ಡೌನ್ ಕಾಣ್ತಾ ಉಂಟು. ಅಂದರೆ ತುಂಬ ಅಂದರೆ ಇಟ್ಕೊಳ್ಳಿಕ್ಕೆ ಏನಿಲ್ಲ, ಅಂದರೆ ಸ್ಟ್ರೈಟಾಗಿ ಹೋಗ್ಲಿಕ್ಕೂ ಕಷ್ಟನೇ, ಸ್ವಲ್ಪ ಬಾಗ್ಕೊಂಡೆಲ್ಲ ಹೋಗಬೇಕು ನೋಡಿ. ಸ್ವಲ್ಪ ನಾನಿಲ್ಲಿ ಕೆಲವೊಂದು ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡೆ, ಯಾಕಂದರೆ ಈ ಜಾಗ ಅಷ್ಟೇನು ತೊಂದರೆ ಇರಲಿಲ್ಲ. ಅಲ್ಲಿ ಕೆಳಗಡೆ ಕಾಣ್ತಾ ಉಂಟು, ಅದು ತುಂಬಾ ಕಷ್ಟ, ತುಂಬಾ ಕಷ್ಟ ನೋಡಿ. ಅದು ಕೂಡ ವಿಡಿಯೋ ಮಾಡಿದ್ದೇನೆ ಸ್ವಲ್ಪ ಆದಷ್ಟು ನೋಡಿ. ಈ ಜಾಗ ತುಂಬಾ ಕಷ್ಟ, ಯಾಕಂದರೆ ಇಳಿಲಿಕ್ಕೆ ಭಾರಿ ಕಷ್ಟ ಉಂಟು, ಇಟ್ಕೊಳ್ಳಿಕ್ಕೆ ಏನಿಲ್ಲ. ಅಂದರೆ ಫುಲ್ ಡೌನ್ ಇದೆ ನೋಡಿ, ಬರ್ತಿದ್ದಾರೆ ನೋಡಿ, ಕಾಣ್ತಾ ಉಂಟು. ಅದೇ ಥರ ಬರಬೇಕು. ಹೇಗೋ ಕಷ್ಟಪಟ್ಟೆಲ್ಲ ನಾವು ಇಳ್ಕೊಂಡು ಕೆಳಗಡೆ ಬಂದ್ವಿ ಕೊನೆಗೂ.
ಆಮೇಲೆ ಇನ್ನೊಂದು ಸಲ ನಾನು ಹೋಗ್ಲಿಕ್ಕೂ ರೆಡಿ ಇರಲಿಲ್ಲ. ಹಾಗೆ ಇಲ್ಲಿ ಕೆಳಗಡೆ ಬಂದ ತಕ್ಷಣ ನಮಗೊಂದು ಇಲ್ಲಿ ಮಂಗ ನೋಡಲಿ ತುಂಬ ಬ್ಯಾರಿಕೆಯಿಂದ ಕಾಯ್ತಿತ್ತು. ಅದಕ್ಕೆ ಸ್ವಲ್ಪ ನೀರೆಲ್ಲ ಕುಡಿಸಿದ್ವಿ ನಾವು. ಕುಡಿಸಿದಾದ್ಮೇಲೆ ಇಲ್ಲೇ ಪಕ್ಕದಲ್ಲೊಂದು ದೇವಸ್ಥಾನ ಇತ್ತು. ಅದಕ್ಕೆ ಕೂಡ ನಾವು ಇಲ್ಲಿ ಬಂದ್ವಿ ನೋಡಿ, ದೇವಸ್ಥಾನ ಕಾಣ್ತೊಂಡು ಸುತ್ತಮುತ್ತ ಎಲ್ಲ. ಅಂದರೆ ಕ್ಲೋಸ್ ಆಗುವ ಟೈಮ್, ಅದಕ್ಕೋಸ್ಕರ ನಾವು ಬೇಗ ಬಂದ್ವಿ. ಇಲ್ಲಿ ಅಮ್ಮನವರ ದೇವಸ್ಥಾನ. ಹಾಗೆ ಅದೆಲ್ಲ ನೋಡಿಕೊಂಡು ಓಬವ್ವನ ಕಿಂಡಿ ನಮಗೆ ನೋಡಬೇಕಿತ್ತು, ಯಾಕಂದರೆ ಅದೇ ಇಲ್ಲಿ ಸ್ವಲ್ಪ ಫೇಮಸ್ಸು. ಅದಕ್ಕೆ ಅದನ್ನು ನೋಡಲಿಕ್ಕೆ ಅಂತ ನಾವು ಇಲ್ಲಿ ಹೊರಟ್ವಿ. ನೋಡಿ ಕಾಣ್ತಾ ಉಂಟು, ಅಲ್ಲಿ ಲೊಕೇಶನ್ ಎಲ್ಲ ಹಾಕಿದ್ದಾರೆ, ಓಬವ್ವನ ಕಿಂಡಿ ಅಂತೇಳಿ, ಒನಕೆ ಓಬವ್ವ. ಅದಕ್ಕೆ ನಾವು ಆ ಪ್ಲೇಸಿಗೆಲ್ಲ ನೋಡಲಿಕ್ಕೆ ನಾವು ಹೊರಟು. ಇಲ್ಲಿ ಬಂದ ತಕ್ಷಣ ನಮಗೆ ಇಲ್ಲಿ ಕೊನೆಗೂ ಓಬವ್ವನ ಕಿಂಡಿ ನೋಡಲಿಕ್ಕೆ ಸಿಕ್ತು. ನೋಡಿ ಕಾಣ್ತಾ ಉಂಟು ಈ ಜಾಗ. ನೋಡಿ ತುಂಬ ಮಂದಿ ಎಲ್ಲ ಇದ್ದಾರೆ ಇಲ್ಲಿ. ನಾವು ಕೂಡ ನೋಡಿ ಇಲ್ಲಿ ಕಾಣ್ತಾ ಉಂಟು ಚಿಕ್ಕದೊಂದು. ಇದರಲ್ಲಿ ಬೇರೆ ರಾಜ್ಯದ ಸೈನಿಕರೆಲ್ಲ ಬಂದಿರೋದು. ನಾವು ಅದಕ್ಕಿಂತ ಸ್ವಲ್ಪ ಮುಂದೆನೇ ಹೋದ್ವಿ. ಮುಂದೆ ಅಲ್ಲಿ ಜಾಗ ಇತ್ತು. ಅದಕ್ಕೆ ಸ್ವಲ್ಪ ಅಲ್ಲಿ ಎಲ್ಲಿಂದ ಬಂದಿರೋದು ಅಂದರೆ ಎಲ್ಲಿ ಕೋಟೆಯಲ್ಲಿ ಗುಹೆ ಇದೆ ನೋಡಿ, ಅದು ನೋಡಲಿಕ್ಕೆ ಅಂತ ನಾವು ಕೆಳಗಡೆ ಹೊರಟು. ನೋಡಿ ಚಿಕ್ಕದೊಂದು ಕಾಣ್ತಾ ಉಂಟು, ಅಲ್ಲಿ ಮುಂದೆ ಹೋಗ್ಬೋದು. ಆ ಗುಹೆಯಿಂದ ಬಂದು ಅಂದರೆ ನಾನು ಸ್ವಲ್ಪ ಮುಂದೆ ಹೋಗ್ತೇನೆ, ಇನ್ನು ಕೆಳಗಡೆ ಇಳಿದು ನೋಡಿ ನಾನು ತೋರಿಸ್ತೇನೆ ನಿಮಗೆ ಯಾವ ಥರ ಬಂದಿರೋದು ಏನಂತ ಹೇಳಿ. ನೋಡಿ ಈ ಗುಹೆಯಿಂದ ಬಂದು ಈ ಥರ ಮೊದಲಿಗೆ ತೋರಿಸ್ಯಾರ. ಅದರ ಒಳಗಡೆ ಅಂದರೆ ಹತ್ತಿಕೊಂಡು ಬರುವಾಗ ಒನಕೆ ಓಬವ್ವಗೆ ಹೊಡೆದದ್ದು ಆ ಜಾಗ ಇದು. ನಾನೀಗ ನೋಡಿ ಅಲ್ಲಿ ಫೋಟೋ ಎಲ್ಲ ತೆಗೆದು ನೋಡಿ, ಚಿಕ್ಕದೊಂದು ಕಾಣ್ತುಂಟು ಹತ್ತಿರ, ಅದರಲ್ಲಿ ಬಂದಿರೋದು. ಅದರಲ್ಲಿ ಬಂದು ಅಂದರೆ ಅಲ್ಲೆಲ್ಲ ಹೊಡೆದು ಈ ಕಡೆಗೆ ಎಳೆದು ಹಾಕಿರೋದು. ಹಾಗೆಯೇ ಒನಕೆ ಓಬವ್ವನೆಲ್ಲ ನಾವು ಅಲ್ಲೇ ಬರೆದಿದ್ದದೆಲ್ಲ ಸ್ವಲ್ಪ ಓದ್ಕೊಂಡೆ ನಾನು, ಯಾವ ಥರ ಏನಂತೇಳಿ. ಅದೆಲ್ಲ ಆದಮೇಲೆ ನೋಡಿ ದೊಡ್ಡ ಇದು ಕೋಟೆ, ನೋಡಿ ಕೋಟೆ ಯಾವ ಥರ ಇದೆ ಏನಂತೇಳಿ. ಅಲ್ಲಿಂದ ರಿಟರ್ನ್ ನಾವು ಹೊರಟ್ವಿ. ಒಂದು ಆಯ್ತು ಎಲ್ಲ ನೋಡ್ಕೊಂಡೆಲ್ಲ. ಹಾಗೆ ರಿಟರ್ನ್ ತುಂಬ ಖುಷಿ ಆಯ್ತು ಎಲ್ಲ ಬಂದು. ಅಂದರೆ ಸ್ವಲ್ಪ ಹಳೆ ಕಾಲದೆಲ್ಲ ನೋಡಲಿ ಸಿಕ್ತು ಯಾವ ಥರ ಏನಂತೇಳಿ. ಹಾಗೆಯೇ ಗೈಡೆಲ್ಲ ಇದ್ದಾರೆ. ನಾವು ಗೈಡ್ ತಗೊಳ್ಳಿಲ್ಲ, ಅಂದರೆ ನಾವು ಆರಾಮ್ಸೆ ಬಂದ್ವಿ ನಾವು. ಹಾಗೆ ಫೈನಲ್ ನಮ್ಮದೆಲ್ಲ ನೋಡ್ಕೊಂಡೆಲ್ಲ ಆಯಿತು. ರಿಟರ್ನ್ ನಾವು ಬಂದ್ವಿ. ಬಂದಾದ್ಮೇಲೆ ನಾವು ಈಗ ಮನೆಗೆ ಹೋಗ್ತಿದ್ದೀವಿ. ಖುಷಿ ಆಯಿತು ತುಂಬ ಇಲ್ಲೆಲ್ಲ ನೋಡ್ಕೊಂಡೆಲ್ಲ ಬಂದ ತಕ್ಷಣ. ಹಾಗೆಯೇ ಮುಂದೆ ಬಂದ ತಕ್ಷಣ ನಮಗೆ ಹಸಿವಾಗಿತ್ತು. ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗಿ ನಾವು ನೋಡಿ, ಹೋಟೆಲ್ ಕಾಣ್ಕೊಂಡು ಇಲ್ಲೇ ಪಕ್ಕದಲ್ಲಿ, ಅಲ್ಲಿಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ನಾವು. ಮುಂದೆ ನಮಗೆ ತುಂಬಾ ಟ್ರಾವೆಲ್ ಎಲ್ಲ ಮಾಡಲಿಕ್ಕಿತ್ತು, ಯಾಕಂದರೆ ನಾವು ಮಂಗಳೂರಿಗೆ ರೀಚ್ ಆಗಿತ್ತು. ಆಲ್ಮೋಸ್ಟ್ ನಾವು ಒಂದು 11-12 ಗಂಟೆ ರಾತ್ರಿ ಹೊತ್ತಿಗೆ ನಾವು ರೀಚ್ ಆಗ್ತೀವಿ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಬೇಗ ಹೊರಟು ಇಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು. ಕೊನೆಗೂ ನಾವು ಇಲ್ಲಿ ಮಂಗಳೂರಿಗೆಲ್ಲ ರೀಚ್ ಆದ್ವಿ. ಒಂದು 12 ಗಂಟೆ ಏನಾಗಿತ್ತು. ಅಲ್ಲಿಂದ ನನ್ನ ಗಾಡಿ ತಗೊಂಡು ನನ್ನ ಮನೆಗೆ ಹೊರಟೆ. ನಾನು ಮತ್ತು ನನ್ನ ವೈಫು. ತುಂಬಾ ಖುಷಿ ಆಯಿತು ನನಗೆ ತಿರುಗಾಡಿ ಎಲ್ಲ. ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದೀರಿ, ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ, ಹೀಗೇ ಮಾಡ್ತೀವಿ. ಹಾಗೆ ನನ್ನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆಯೇ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಅದ್ರ ಜೊತೆಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.